ರೆಸಿಪಿನ ಹೊಸದಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಮಂಡ್ಯ ಕಾಯಿ ರುಚಿಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ತಡ ಮಾಡ್ದಾನೆ ಇವತ್ತಿನ ಟೇಸ್ಟಿ ರೆಸಿಪಿ ಬ್ರೆಡ್ ಕ್ರಿಸ್ಪಿ ಮಾಡೋದು ಹೇಗೆ ಅಂತ ನೋಡೋಣ. ಈ ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಮೊದಲಿಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗಿಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಅದನ್ನು ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನೆಲ್ಲ ನೀಟಾಗಿ ಮ್ಯಾಶ್ ಆದಮೇಲೆ ಇವಾಗ ಇದಕ್ಕೆ ನಾನು ಮಸಾಲೆ ಸೇರಿಸ್ಕೊಳ್ತೀನಿ. ಮಸಾಲೆಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಅರ್ಧ ಟೀ ಸ್ಪೂನಷ್ಟು ಆರಿಗ್ಯಾನೋ, 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ನಾರ್ಮಲ್ ಸಾಲ್ಟ್ನ ಹಾಕ್ತಾಯಿಲ್ಲ, ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದೇನಾದರೂ ಇಲ್ಲ ಅಂತಂದರೆ ನೀವು ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಕ್ಯಾರೆಟ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಇದೆಲ್ಲ ಕಲಿಸಾದ್ಮೇಲೆ ಇವಾಗ ನಾನು ಇನ್ನೊಂದು ಕಡೆ ಇದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ತೀನಿ. ಸ್ಟಫಿಂಗ್ ರೆಡಿಯಾಗಿದೆ, ಇವಾಗ ಕೋಟಿಂಗ್ ಬಾಕಿ ಇದೆ. ಕೋಟಿಂಗ್ ಮಾಡೋಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ 2 ಚಮಚ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಇನ್ನೊಂದು ಕಡೆ ಬ್ರೆಡ್ ಕ್ರಮ್ಸ್ ಬೇಕು, ಇದು ಕೂಡ ಕೋಟಿಂಗಿಗೆ ಆಗುತ್ತೆ. 2 ಬ್ರೆಡ್ನ ಈ ರೀತಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಕ್ರಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು 4 ಬ್ರೆಡ್ನ ತೊಗೊಂಡು ಅದರ ಸುತ್ತ ಇರೋ ಸೈಡ್ ಪಾರ್ಟ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಬ್ರೌನ್ ಕಲರ್ ಪಾರ್ಟ್ ಇರುತ್ತೋ ಅದನ್ನೆಲ್ಲ ಸುತ್ತ ನಾನು ಇದನ್ನು ಕಟ್ ಮಾಡಿಬಿಡ್ತೀನಿ. ಇದೆಲ್ಲ ಕಟ್ ಮಾಡಾದಮೇಲೆ 4 ಬ್ರೆಡ್ನ ನಾನಿಲ್ಲಿ ಬಳಸಿದ್ದೀನಿ. 4 ಬ್ರೆಡ್ಡು ಸುತ್ತ ಕಟ್ ಮಾಡಾದಮೇಲೆ ನಾನು ಆಗಲೇ ರೆಡಿ ಮಾಡಿರೋ ಸ್ಟಫಿಂಗ್ನ 1 ಚಮಚ ಬಳಸಿ ಆ ಬ್ರೆಡ್ ಸುತ್ತ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸ್ಟಫಿಂಗ್ ಬೇಕೋ ಅಷ್ಟು ಸ್ಟಫಿಂಗ್ನು ನಾನಿಲ್ಲಿ ಬ್ರೆಡ್ಡಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಚಮಚದ ಸಹಾಯದಿಂದ ಸುತ್ತ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. 2 ಬ್ರೆಡ್ಡಿಂದ 4 ಬ್ರೆಡ್ ಕ್ರಿಸ್ಪಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 4 ಬ್ರೆಡ್ನ ಬಳಸ್ತಾ ಇದ್ದೀನಿ, ಅಂದರೆ 8 ಬ್ರೆಡ್ ಕ್ರಿಸ್ಪಿ ಆಗುತ್ತೆ. ಈ ರೀತಿ ಸುತ್ತ ಸ್ಟಫಿಂಗ್ ಆದಮೇಲೆ ಇವಾಗ ಇದಕ್ಕೆ ನಾನು ಇನ್ನೊಂದು ಬ್ರೆಡ್ನ ತೊಗೊಂಡು ಅದನ್ನು ಮುಚ್ಚಿಡ್ತೀನಿ. ಅದ್ರ ಮೇಲೆ ಮುಚ್ಚಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊಳ್ತೀನಿ. ಆ ರೀತಿ ಪ್ರೆಸ್ ಮಾಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಈ ರೀತಿ ಸುತ್ತ 4 ಮೂಲೆಯಿಂದನೂ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು, ಒಡೆದೋಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಪ್ರೆಸ್ ಮಾಡಿ ಸುತ್ತ 4 ಮೂಲೆಯಿಂದ ಪ್ರೆಸ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಮಿಕ್ಕಿದಿನ್ನ 2 ಬ್ರೆಡ್ನು ಕೂಡ ನಾನು ಇದೇ ರೀತಿ ಸ್ಟಫ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಸ್ನ್ಯಾಕ್ಸ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಬೇಕಾಗಿರೋ ತರಕಾರಿನ ಒಳಗೆ ಹಾಕಿ ಸ್ಟಫ್ ಮಾಡಿದ್ರೆ ಮಕ್ಕಳಿಗೆ ಒಳಗಡೆ ತರಕಾರಿ ಇರೋದೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದರೊಳಗೆ ಬೀಟ್ರೂಟು, ಕ್ಯಾರೆಟು ಏನು ಬೇಕಾದರೂ ಹಾಕ್ಕೋಬೋದು. ಬ್ರೆಡ್ ಎಲ್ಲ ಸ್ಟಫಿಂಗ್ ಆದಮೇಲೆ ಇವಾಗ ಇದನ್ನು ನಾನು 4 ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಉದ್ದಕ್ಕೊಂದ್ಸತಿ ಮತ್ತೆ ತಿರುಗಿಸ್ಕೊಂಡು ಅಡ್ಡಡ್ಡಕ್ಕೊಂದ್ಸತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ 2 ಬ್ರೆಡ್ಡು ಈ ರೀತಿ 2 ಬ್ರೆಡ್ ಈಗ 4 ಪೀಸ್ ಆಗುತ್ತೆ. ಮಿಕ್ಕಿದ 2 ಬ್ರೆಡ್ಡು ಕೂಡ ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ. ನಾನು ಬಳಸಿರೋ ಇಲ್ಲಿ 4 ಬ್ರೆಡ್ಡಿಂದ ಟೋಟಲ್ 8 ಪೀಸಸ್ ಆಗಿರುತ್ತೆ. ಇದಿಷ್ಟನ್ನು ಕಟ್ ಮಾಡಿಕೊಂಡು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ. ಇವಾಗ ನಾನು ಕೋಟಿಂಗ್ ರೆಡಿ ಮಾಡ್ಕೊಳ್ತೀನಿ. ಕೋಟಿಂಗ್ ಮಾಡೋಕ್ಕೆ ನಾನಿಲ್ಲಿ ಬ್ರೆಡ್ ಕ್ರಮ್ಸು ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ನಾನೇನು ಸ್ಟಫ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ರೆಡ್ನ, ಆ ಬ್ರೆಡ್ನ ನಾನಿಲ್ಲಿ ಈ ಕಾರ್ನ್ಫ್ಲೋರ್ ಮಿಕ್ಸಲ್ಲಿ ಡಿಪ್ ಮಾಡ್ಕೊಳ್ತೀನಿ. ಸುತ್ತ 4 ಮೂಲೆ ಕಡೆಯಿಂದನೂ ಡಿಪ್ ಮಾಡಿ ಇಟ್ಕೊಳ್ತೀನಿ. ಕಾರ್ನ್ಫ್ಲೋರ್ ಮಿಕ್ಸಲ್ಲಿ ಬ್ರೆಡ್ನ ನೀಟಾಗಿ ನೆನೆಸ್ಕೊಂಡು 4 ಮೂಲೆಯಿಂದನೂ ನೆನೆಸ್ಕೊಂಡು ಬ್ರೆಡ್ಡಲ್ಲಿ ಬ್ರೆಡ್ ಕ್ರಮ್ಸ್ ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಚೆನ್ನಾಗಿ ರೋಲ್ ಮಾಡ್ಕೊಳ್ತೀನಿ. ಇದನ್ನು ಆದಷ್ಟು ಚೆನ್ನಾಗಿ ರೋಲ್ ಮಾಡ್ಕೊಂಡಾಗ ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಇದರಿಂದನೇ ಕ್ರಿಸ್ಪಿ ಆಗೋದು. ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ನ ಆದಷ್ಟು ಮೇಲಿಂದನೂ ಉದುರಿಸಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮಿಕ್ಕಿರೋ ಎಲ್ಲ ಬ್ರೆಡ್ನು ಕೂಡ ನಾನು ಇದೇ ರೀತಿ ಕೋಟಿಂಗ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಕೋಟಿಂಗ್ ಎಲ್ಲ ಮುಗ್ದಿರೋ ಬ್ರೆಡ್ನ ಇನ್ನೊಂದು ಕಡೆ ನಾನು ಇವಾಗ ಕಾದಿರೋ ಬಾಣಲೆಗೆ ಎಷ್ಟು ಬೇಕೋ ಎಣ್ಣೆನ ಅಷ್ಟು ನಾನಿಲ್ಲಿ, ಅಂದರೆ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನಾನಿಲ್ಲಿ ಕಾಯಿಸಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಕೋಟಿಂಗ್ ಮಾಡಿರೋ ಬ್ರೆಡ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬ್ರೆಡ್ನ ಫ್ರೈ ಮಾಡಬೇಕಾದ್ರೆ ನಾನಿಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರ್ತೀನಿ. ಎಣ್ಣೆ ಕಾದಿದ ತಕ್ಷಣ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸುತ್ತ ಇದನ್ನು 4 ಕಡೆಯಿಂದ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗ್ತಿದ್ದಂಗೆ ಇದು ಕಲರು ಗೋಲ್ಡನ್ ಬ್ರೌನ್ ಥರ ತಿರುಗುತ್ತೆ. ಈ ಸ್ನ್ಯಾಕ್ಸು ನೋಡೋಕೆ ಎಷ್ಟು ಈಸಿಯಾಗಿತ್ತು, ಮಾಡೋಕ್ಕೂ ಅಷ್ಟೇ ಸಿಂಪಲ್ ಆಗಿದೆ. ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಮಕ್ಳಿಗೆ ಏನಾರು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಗೆಸ್ಟ್ ಬಂದಾಗ ತುಂಬ ಬೇಗ ಮಾಡ್ಬೋದು ಈ ರೆಸಿಪಿನ. ನಿಮಗೆ ಈ ರೀತಿಯಾದಂಥ ಇನ್ನಷ್ಟು ಸ್ನ್ಯಾಕ್ಸ್ ರೆಸಿಪಿ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ಸ್ನ್ಯಾಕ್ಸ್ ರೆಸಿಪಿನ ಡಿಫ್ರೆಂಟಾಗಿ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇದನ್ನು ಸಂಜೆ ಬಿಸಿ ಬಿಸಿ ಟೀ ಜೊತೆ ಕಾಫಿ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಬ್ರೆಡ್ಡು ರಸ್ಕು ಬದಲು ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ.
ಎರಡು ಕಡೆಯಿಂದ ಸುತ್ತ ಫ್ರೈ ಮಾಡ್ಕೊಂಡಾಗ ಬ್ರೆಡ್ ಕ್ರಿಸ್ಪಿ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ನೀಟಾಗಿ ಸೋರಿಸ್ಕೊಂಡು ಇದನ್ನು ಒಂದು ಕೆಚಪ್ ಜೊತೆ ಬೇಕಾದರೂ ನಾವು ಇದನ್ನು ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.